ನಮಸ್ಕಾರ ಕರುನಾಡು, ಮತ್ತೊಂದು ದಿನಕ್ಕೆ ಮತ್ತೊಂದು ಬ್ಲಾಗಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾವು ಇವತ್ತು ರೆಡಿಯಾಗಿ ಹೊರಟಿರೋದೆಲ್ಲಿಗೆ ಅಂದರೆ ಹುಬ್ಬಳ್ಳಿಯ ಇಸ್ಕಾನ್ ಟೆಂಪಲ್ಗೆ. ಅಲ್ಲಿಂದ ಎಲ್ಲ ಗುಡ್ಡಕ್ಕೆ ಹೋಗಬೇಕು, ಕಾಳಿಕಾದೇವಿ ದೇವಸ್ಥಾನಕ್ಕೆ ಹೋಗಬೇಕು. ಬಟ್ ಶುರುವಾದ ದಾರಿಯಲ್ಲಿ ನಮಗೆ ಇಸ್ಕಾನ್ ಹುಬ್ಬಳ್ಳಿ ಸಿಗೋದ್ರಿಂದ ನಾವು ಬಂದಿರೋದಲ್ಲಿಗೆ. ಬನ್ನಿ ತೋರಿಸ್ತೀನಿ. ನೀವು ಇದುವರೆಗೂ ನೋಡಿಲ್ಲ ಅಂದರೆ ನೋಡಿದ್ರು ಮತ್ತೊಮ್ಮೆ ತೋರಿಸ್ತೀನಿ ಬನ್ನಿ. ಇದು ಎಂಟ್ರೆನ್ಸ್ ಗೇಟ್. ಇಸ್ಕಾನ್ ಸಾಂಸ್ಕೃತಿಕ ಉತ್ಸವ 2025 ನೋಡಿ. ಇದು ಎಂಟ್ರೆನ್ಸು. ಅಲ್ಲಿ ಮೇಲ್ಗಡೆ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅದಾದ ನಂತರ ಅಲ್ಲಿಗೆ ಶಿಫ್ಟ್ ಆಗೋ ಚಾನ್ಸಸ್ ಇದೆ. ಅಲ್ಲಿ ಶಿಫ್ಟ್ ಮಾಡ್ತಾರೆ. ಇಲ್ಲಿ ತಿಂಡಿ ತೀರ್ಥಗಳಿಗೆ ಪ್ರಸಾದ ಹಾಲ್ ಇಲ್ಲಿ ಮಾಡಿದ್ದಾರೆ ನೋಡಿ. ಸಣ್ಣ ಮುಂಚೆ ಆ ಕಡೆ ಇತ್ತು, ಇವಾಗ ಇದೆಲ್ಲ ಇರಲಿಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗಲ್ಲ. ಬಿಲ್ಡಿಂಗ್ ಎಷ್ಟು ದೊಡ್ಡದಾಗಿದೆ ನೋಡಿ. ನಾವು ಮುಂಚೆ ನೋಡಿದ್ರೆ ಅಷ್ಟು ಇರಲಿಲ್ಲ. ಅದು ಹುಬ್ಬಳ್ಳಿ ಇಸ್ಕಾನ್ ನೋಡೋದಾಗುತ್ತೆ. ಪಾರ್ಕ್ ಕೈಂಡ್ ಆಫ್ ಅ ಥಿಂಗ್. ಸೊ ಅಲ್ಲಿ ತೋರಿಸ್ತೀನಿ ಬನ್ನಿ. ಚೈತನ್ಯ ಮಹಾಪ್ರಭುಗಳು ಮತ್ತು ನಿತ್ಯಾನಂದ ಪ್ರಭುಗಳು ಅವರಿಬ್ಬರು. ಶಂಖ ಬಟ್ ಚೆನ್ನಾಗಿ ಮಾಡ್ಕೊಂಡಿದಾರಲ್ಲ. ಸೊ ಆ ದಿಕ್ಕಿನೆಡೆ ಹೋಗಬೇಕು ಬನ್ನಿ. ಹೀಗೆ ಹೋಗಿ ಎಡಕ್ಕೆ ತಿರುಗಿದ್ರೆ ನಮಗೆ ಕಾಣೋದು ಇಸ್ಕಾನ್ ಕೃಷ್ಣನ ದೇವಸ್ಥಾನ. ಪೂಜೆ ನಡೀತಾ ಇದೆ ಬನ್ನಿ. ಪ್ರಸಾದದ ಹಾಲ್ ಇಲ್ಲಿದೆ ಅಂತೆ. ಬಟ್ ಪ್ರಸಾದ ಎಲ್ಲ ಮತ್ತೆ ತೋರಿಸ್ತೀನಿ ಬನ್ನಿ. ಸೊ ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಹೊಸ ದೇವಸ್ಥಾನ ಇದು. ಇಲ್ಲಿ ನನಗೇನಕ್ಕೆ ಇಲ್ಲಿ ಬರಬೇಕು ಆಸೆ ಅನ್ನಿಸ್ತು ಅಂದರೆ ಪಾಟ್ಗಳು ಯಾವ ರೀತಿ ಇಟ್ಟಿದ್ದಾರೆ ನೋಡಿ. ಅಂದರೆ ಗೊಂಬೆ ರೀತಿ ಆಕಾರದಲ್ಲಿರೋದ್ರಲ್ಲಿ ಪಾಟ್ಗಳು ಇಟ್ಟಿದ್ದಾರೆ. ಗಿಡಗಳು ಹಾಕಿ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಗಿಡಗಳೆಲ್ಲ ಇಟ್ಟಿದ್ದಾರೆ. ಬನ್ನಿ ಕಳ ಹೋಗ್ತೀನಿ. ಇಲ್ಲಿ ನಿಮಗೆ ಫುಡ್ ಸಿಗುತ್ತೆ. ಹಾಟ್ ಬಾದಾಮ್ ಮಿಲ್ಕ್ 30, ಸ್ಟೀಮ್ ಕಾರ್ನ್ 30, ಮೈಕ್ರೋ ಓವನ್. ಸೊ ನಿಮಗೆಲ್ಲ ಸಾತ್ವಿಕವಾಗಿ ಮಾಡಿರ್ತಕ್ಕಂಥ ಎಲ್ಲ ಸಿಗುತ್ತೆ. ಕೇಕ್ ನೋಡಿ ಹೆಂಗಿದೆ. ಸೊ ಇದಿಷ್ಟಾಗಿತ್ತು ಇಸ್ಕಾನ್ ಹುಬ್ಬಳ್ಳಿದು. ಇವಾಗ ವಾಪಸ್ ಮುಂದೆ ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ಬೇಕು. ಬನ್ನಿ ಹೋಗುವ. ಎಲ್ಲಮ್ಮ ಗುಡ್ಡಕ್ಕೆ ಎಂಟ್ರೆನ್ಸ್ ಇದು. ನಮ್ಮ ಕಾರ್ನಲ್ಲಿ ಬಿಟ್ಟು ನಾವೀಗ ಹೊರಟಿದ್ದೀವಿ. ಹೂವನ್ನೆಲ್ಲ ವ್ಯಾಪಾರ ಮಾಡ್ತಾರೆ. ದೇವ್ರಿಗೆ ಕೊಡೋಕ್ಕೆ ಹಣ್ಣು, ಕಾಯಿ, ಸೀರೆ ಎಲ್ಲ ಕೊಡ್ತಾರೆ. ಹೊಸ ಕಾರಿ ಪೂಜೆಗೆ ಬಂದಿದ್ದಾರೆ. ಮೇಡಮ್ ನೋಡೋಣ ಬರ್ರಿ ಮುಂದೆ. ಕಡೆ ತಿನ್ಬೋದು. ಬಾಳೆ ತಿನ್ನಬಹುದು. 2 ಬಾಳೆ ತಿಂತೀನಿ. ಹಾಂ, ಅದಕ್ಕೆ ಬಂದೆ. ರಾಮನಾಮ
ಪ್ರಸಾದ್ ಕೂಡ ಹೋಗೋಣಂತೆ. ಈಗ ಎಲ್ಲಿ ಹೊಂಟಿರೋದು ನಾವು? ಈ ಜಾಗದ ಬಗ್ಗೆ ಗೊತ್ತಾ ಸೋನು ನಿಂಗೆ? ಈ ಜಾಗದ ಬಗ್ಗೆ ಗೊತ್ತಾ ನಿಂಗೆ? ಮರ್ತೆ ಅದೆಂಗೆ ಮರಿತೀಯ? ಏನು ಜಾಗ ಮಮ್ಮ ಇದು? ಎಣ್ಣೆ ಹೊಂಡ ಅಂತ. ಎಣ್ಣೆ ಹೊಂಡ? ಹೊಂಡ ಅಂತ ಹೇಳಿ. ನೀರು ಇವತ್ತಿಂದನೇ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ನೀರು ಮಾತ್ರ ಎನಿ ಟೈಮ್ ಇರುತ್ತೆ. ನೀರಿನ ಮೂಲ ಗೊತ್ತಿಲ್ಲ. ಕಲ್ಲು ಬಂಡೆ ಇದೆ. ಒಳಗಡೆಯಿಂದ ಬರುತ್ತದೆ. ಕಲ್ಲು ಬಂಡೆ ಮಧ್ಯದಿಂದ ಎಲ್ಲ ಸ್ನಾನ ಮಾಡೋದು ಗಲೀಜ್ ಮಾಡಿಬಿಟ್ಟಿದ್ದಾರೆ ತುಂಬ. ಇವರೆಲ್ಲ ಸರಗಳ್ರಿ ಅಂತ ನೋಡ್ರಿ. ಯಾರು ಬಂದರೆ ಹುಷಾರು ನೋಡ್ಕೊಂಬಿಟ್ರಿ ಮುಖ ಕರೆಕ್ಟಾಗಿ. ಎಲ್ಲ ಆಂಟಿಗಳೇ ಅಮಾಯಕರ ಥರ ಕಾಣ್ತಾರೆ. ಚಪ್ಪಲಿಯನ್ನು ಇಲ್ಲೇ ಬಿಟ್ಟು ಕೈಕಾಲು ತೊಗೊಂಡ್ಬಿಟ್ರೆ ಮನೆ ಒಳಗಡೆ ದುಡ್ಡು ಕೊಟ್ಟರೆ ಸ್ವಲ್ಪ ನೀರು ಬಾಟ್ಲಿ ಹಾಕಿ ಕೊಡ್ತಾರೆ. ಅದ್ರ ಕಾರ್ಯಕ್ರಮ ಬನ್ನಿ ನೀರು ಮುಚ್ಕೊಂಬರೋಣ. ಹಿಂಗೆ ಹೋಗ್ತಾರೆ ನೀರು ಅಷ್ಟೇನಾ? ಅಮಾಯಕ ಕಳ್ರವರು. ಬನ್ನಿ ಮುಂದೆ ಹೋಗೋಣ. ಹಣ್ಣು ಕಾಯಿ ತೊಗೊಂಡೋಗ್ಬೇಕು. ಸೊ ಅದಕ್ಕೆ ತೊಗೊಳಕ್ಕೆ ಹೊರಟಿದ್ದೀವಿ. ಕಾಯಿ 30 ರೂಪಾಯಿ ಬಂದ್ರಿ. 10 ರೂಪಾಯಿ ಕೊಡ್ತಾರೆ. ಎಲ್ಲ ಸೇರಿ 100 ರೂಪಾಯಿ ನೋಡ್ರಿ. ಮತ್ತು ಅದಕ್ಕೆ ಇದ್ರ ಕಾಯಿ ಅಟ್ಟ ಬೇಕಾದ್ರೆ 30 ರೂಪಾಯಿ ತೊಗೊಂಡ್ರಿ. 10 ರೂಪಾಯಿ. ಇದು ದೇವಸ್ಥಾನಕ್ಕೆ ಒಳಗೆ ಹೋಗೋ ಎಂಟ್ರೆನ್ಸ್ ಗೇಟ್. ಇಲ್ಲಿಂದ ಹೋಗಬೇಕು. ಬನ್ನಿ ಹೋಗುವ. ಉದ್ದಕ್ಕೂ ಅರಿಶಿನ ಹಚ್ತಾರೆ, ಬಟ್ ನಾವು ಹಚ್ಕೊಳ್ಳಲ್ಲ. ಗೇಟಿಂದ ದಾಟ್ಕೊಂಬಂದು ಇದು ಒಳಾಂಗಣ. ವ್ಯವಸ್ಥೆ ಹೇಗಿದೆ ಅಂದರೆ ಬಿಸಿಲಿದ್ರೆ ನೆರಳಲ್ಲಿ ಸ್ವಲ್ಪ ಇರಬಹುದು, ಕೂತ್ಕೊಳ್ಳೋರು ಈ ಕಡೆ ಕೂತ್ಕೋಬೋದು. ಸೊ ಇದೇ ಮಾರ್ಗವಾಗಿ ಹೋಗೋದು. ನೋಡಿ ಇದೊಂದು ಎಲ್ಲರೂ ಮಾಡ್ಕೋಬೇಕಾಗಿರುವಂಥದ್ದು. ಬಿಸಿಲಿಗೆ ಬಿಸಿಲು ನೇರವಾಗಿ ಬಡಿದೇನೆ ಇಲ್ಲಿ ಆರಾಮಾಗಿ ನಿಂತ್ಕೋಬೋದು ಎಲ್ಲರೂ. ಸೊ ಇದನ್ನ ಅಲ್ಲೆಲ್ಲ ಸುತ್ತರ್ಕೊಂಬಂದರೆ ಈಗ ಸಿಗುತ್ತೆ ನಮಗೆ. ಸೊ ಈ ರೀತಿ ಒಳಾಂಗಣ ಎಲ್ಲ ಕಡೆ ನಿಮಗೆ ಅರಿಶಿನ ಕಾಣುತ್ತೆ. ಅರಿಶಿನ ಬಿಸಾಕ್ತಾರಿಲ್ಲ, ಅದಕ್ಕೆ ಉಗಿತಾರೆ. ಸುಲಿಗೆ ಇಲ್ಲಿ ಕೊಟ್ಟೆ ನೀವು ಮುಂದೆ ಹೋಗ್ಬೇಕು, ಇಲ್ಲಾಂದರೆ ಬಿಡೋಲ್ಲ. ಸೊ ಇದು ಮತ್ತೆ ಒಳಗಡೆ ಬರೋಕ್ಕಿರೋ ಮತ್ತೊಂದು ಎಂಟ್ರೆನ್ಸ್. ಇದೆಲ್ಲ ನಿಮಗೆ ಅರಿಶಿನ ಉಗ್ಗಿರೋದು ಕಾಣಿಸುತ್ತೆ ಎಲ್ಲ ಕಡೆ. ಅರಿಶಿಣಮಯ. ಲೆಫ್ಟ್ ಹೋಗಿ ರೈಟ್ ಹೋಗಿ ನಾವು ಚೂರು ಹಂಗೆ ನೋಡ್ಕೊಂಡು ಬಾ ಹೋಗಿ ಸರ್. ಸೊ ದೇವಸ್ಥಾನದ ಒಳಗಡೆ ಎಂಟ್ರಿ. ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋದರೆ ಗರ್ಭಗುಡಿ ಕಾಣಿಸುತ್ತೆ. ಎಲ್ಲ ಜನ ಇಲ್ಲಿ ಒಗ್ಗೂಡಿದೆ. ಎಷ್ಟು ಜನ ಇದೆ? ಗರ್ಭಗುಡಿಯಿಂದ ಹೊರಗೆ ಬಂದ್ವಿ. ಅಲ್ಲಿ ವಿಡಿಯೋನು ಮಾಡೋಂಗಿಲ್ಲ, ಫೋಟೋನು ಹಿಡಿಯೋಂಗಿಲ್ಲ. ಸೊ ವಿ ಆರ್ ಔಟ್ಸೈಡ್. ನೋಡಿ ಬಂದ್ವಿ, ಒಳಗಡೆಯಿಂದ ಬಂದ್ವಿ. ಇವಾಗ ಮುಂದೇನು ನೋಡೋಣ ಬನ್ನಿ. ಇಲ್ಲೊಂದು ಎಂಟ್ರೆನ್ಸ್ ಇದೆ. ಇದು ದೇವಸ್ಥಾನದ ಹೊರಗಡೆಯಿಂದ ಬಂದ್ವಿ. ಈಗ ಹೊರಗಡೆ
ಪರಶುರಾಮ ಕೆಳಗಡೆ ಎಲ್ಲ ಕೂತಿರೋ ಜಮದಗ್ನಿ ಪರಶುರಾಮ ಈ ರೀತಿ ಒಂದು ಮಾಡಿದ್ದಾರೆ. ಕಾಯಿ ಒಡೆಯೋ ಸ್ಥಳ ಅದು. ಇದು ಎಕ್ಸಿಟ್. ನೋಡಿ, ಆಗಲೇ ಆ ಕಡೆಯಿಂದ ನಾವು ಒಳಗಡೆ ಹೋಗಿದ್ವಿ. ಸೊ ಈ ಕಡೆ ಬಂದಿದ್ದೀವಿ. ಬಂದವರು ಇಲ್ಲಿ ಕೂತ್ಕೊಳ್ಳೋಕ್ಕೆ, ವಿಶ್ರಾಮ ಮಾಡೋಕ್ಕೆ ನಡೆಯುತ್ತೆ. ಇಲ್ಲಿ ಅಜ್ಜಿ ರೊಟ್ಟಿ ಪಲ್ಯ ಇವೆಲ್ಲ ಕಟ್ಕೊಂಬಂದು ಅವರು ಮಾರಾಟ ಮಾಡುವಂಥದ್ದು, ಊಟ ಮಾಡೋರಿಗೆ. ಈ ರೀತಿಲೆಲ್ಲ ನಡೆಯುತ್ತೆ. ಆ ರೀತಿ ಊಟ ಕಟ್ಕೊಂಬಂದು ಇಲ್ಲೆಲ್ಲ ಊಟ ಕೊಡ್ತಾರೆ. ಊಟ ಹೊಟ್ಟೆ ಹಸ್ತಾರೆ, ತಗೊಂಡು ಊಟ ಮಾಡ್ಬೋದು. ನೋಡಿ, ಈ ರೀತಿ ಊಟ ಕೊಡ್ತಾರೆ. ಒಂದು ಕೈಲೇ ಕೊಡು, 10 ಕೈಲೇ ಕೊಡಿ ಅಲ್ಲ, 100 ಮಂದಿ ಕೊಡುವ ನನಗೆ ಕೊಡು, ನಿನಗೆ ಕೊಡು. ಊಟ 50 ರೂಪಾಯಿ ಊಟ ಅನ್ಸುತ್ತೆ. 50 ರೂಪಾಯಿಗೆ ಒಂದಂತ ಇರಬೇಕು. ನಾವು ತಿನ್ನಂಗೆ ಇಲ್ಲ. ನಾವು ತಿನ್ನಲ್ಲ, ಬಟ್ ತಗೊಳ್ತಾ ಇದ್ರು, ವಿಡಿಯೋ ಮಾಡಿದೆ ವ್ಲಾಗಿಗೆ ಹಾಕಲಿಕ್ಕೆ. ಇಲ್ಲಿ ನಿಮಗೆ ಅಂತ ನಾನೇ ಪುಂಡಿ ಪಲ್ಯ ಇತ್ತಲ್ಲ, ಅದೇನಿದಲ್ಲ, ನಾವ್ಯಾಕೆ ನಿಮ್ಗೆ ಹಂಗೆ ತಿಂತಾ ಇದನ್ನು ಮಾಡೋಣ ತಾಯಿ. ಇದೆಲ್ಲ ಹೆಸರು ಕಾಳು. ಮಿಕ್ಸ್ ಪಲ್ಯ. ಮಜ್ಜಿಗೆ ರೀ ಬೇಡ, ಮಜ್ಜಿಗೆ ಪುಂಡಿ ಪಲ್ಯ ಹಾಕಿಲ್ಲ. ಸಾಕು ಬೇಡ ಬೇಡ ಬೇಡ. ಬಾಳೆಹಣ್ಣು ತಿಂದಲೇ ಮಾತು. ಹಾಂ, ಸಣ್ಣ ದೊಡ್ಡ ಬರಿದ್ರೆ ಒಂದು ಕೊಡೋದ್ರಿ ನೀವು 5 ಹೆಚ್ಚು ಉಪ್ಪು ಹಾಕಿಸ್ಕೊಡಿ. ಖಾರ ಉಪ್ಪು ಹಾಕಿಲ್ರಿ. 50 ರೂಪಾಯಿಗೆ 4 ತಂಗಿ 100 ರೂಪಾಯಿ ಐತಿ. 50 ರೂಪಾಯಿಗೆ 4 100 ರೂಪಾಯಿ. ಕಾಯಿ 10 ರೂಪಾಯಿ ಎಲ್ಲ ನಾವು 18 ರೂಪಾಯಿ 25 ರೂಪಾಯಿ ಕೊಂಡು ಕಾಯ್ದಾವ್ರಿ. ಅವೆಲ್ಲ 10 ರೂಪಾಯಿ ಅಂತ ಎದಕ್ಕೆ ಹೋದ್ರೆ ಏನು ಮಾಡೋದು? ಇಲ್ಲಿ ಹಿಂದೆ ಬಾಟ್ಲಿ ತೆಗಿಬೇಕು ನೀರು. ಹಾಂ ಹೋಗ್ತೀವಿ.
ಮುನ್ವಳ್ಳಿ ಡ್ಯಾಮ್ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ನಾವೀಗ ಶಿರ್ಸಿಂಗ್ ಹೊಂಟಿದ್ದೀವಿ. ರೇಣುಕಾ ಯಲ್ಲಮ್ಮ ದೇವಸ್ಥಾನದಿಂದ ಮುಗಿಸಿ, ರೇಣುಕಾ ಯಲ್ಲಮ್ಮ ಒಂದನ್ನೇ ನೋಡಲಿಲ್ಲ, ನಾವು ಒಬ್ಬರನ್ನೇ ನೋಡಲಿಲ್ಲ, ಅವರು ಇವರು. ಫೈನ್, ಸೊ ವಿ ಆರ್ ಗೋಯಿಂಗ್ ಟು ಸಿರ್ಸಂಗಿ. ಕಮಾನ್ ಐತ್ ನೋಡಿ. ನಿತ್ಯ ಅನ್ನ ಸಂತರ್ಪಣೆ ಮಮ್ಮಿ, 12 ಗಂಟೆಯಿಂದ 3:30 ಗಂಟೆವರೆಗೆ. ಕಾಳಿಕಾದೇವಿ ದೇವಸ್ಥಾನ ಶಿರ್ಸಂಗಿ. ಸೊ ಇವಾಗ ನಾವು ಬಂದಿರೋ ದೇವಸ್ಥಾನ ಕಾಳಿಕಾದೇವಿ ಶ್ರೀ ಶಿರ್ಸಂಗಿ ಸನ್ನಿಧಿಗೆ. ಕಾರ್ ಲಾಕ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ, ಈ ದೇವಸ್ಥಾನ ಕೂಡ ತೋರಿಸ್ತೀನಿ. ಯಲ್ಲಮ್ಮಗುಡ್ದಿಂದ ಈಗ ಬಂದಿರೋವಂಥದ್ದು. ಇಲ್ಲಿ ಪ್ರತಿನಿತ್ಯ ಅನ್ನ ಸಂತರ್ಪಣೆ ಇರುತ್ತಂತೆ, 12 ಗಂಟೆಯಿಂದ 3 ಗಂಟೆವರೆಗೆ. ದೇವಸ್ಥಾನದ ಎಂಟ್ರೆನ್ಸ್. ಕಾಯಿ ಕಟ್ಟಿರೋ ಸೇವೆ ಅನ್ಸುತ್ತೆ, ಕಾಯಿ ಕಟ್ಟಿದ್ದಾರೆ. ಕಾಳಿಕಾದೇವಿ ಹಿಂಗೆ ನೋಡ್ಬೇಕು. ಬನ್ನಿ ಒಳಗೋಣ. ದೇವಸ್ಥಾನದೊಳಗೆ ವಿಡಿಯೋ ಫೋಟೋ ತೆಗಿಯೋಗಿಲ್ಲ. ಸೊ ದೇವಿನ ದರ್ಶನ ಮಾಡಿಕೊಂಡು ಈಗ ಅನ್ನಪ್ರಸಾದಕ್ಕೆ ಹೋಗೋಣ ಅಂತ ಬನ್ನಿ. ನೋಡಿ ಅಡುಗೆ ಎಲ್ಲ ಮಾಡ್ತಾರೆ. ಕಾಳಿಕಾದೇವಿ ಸೊ ನಾವು ಒಂದು ರೌಂಡ್ ಅಡ್ಡಾಡ್ಕೊಂಬರಮ್ಮ ಹಿಂಗೆ. ಇಲ್ಲ ಹಿಂಗೊಂದು ವಿಡಿಯೋ ಮಾಡ್ಕೊಂಬಂದ್ಬಿಡೋಣ. ಶಿರ್ಸಂಗಿ ದೇವಸ್ಥಾನ, ಬನ್ನಿ ಮರ. ಬನ್ನಿ, ಇದು ಅಂಗಳ ತುಂಬ ದೊಡ್ಡದಿದೆ. ಇಲ್ಲಿ ಊಟ ಮಾಡಲಿಕ್ಕೆ ಮತ್ತು ಕೂರ್ಲಿಕ್ಕೆ ವ್ಯವಸ್ಥೆ ಚೆನ್ನಾಗಿದೆ. ದೇವಸ್ಥಾನದ ಹಿಂಭಾಗ ನೋಡಿ, ಇಲ್ಲೆಲ್ಲ ಕವರು ಫುಲ್ ಚೆನ್ನಾಗಿ ಕವರ್ ಮಾಡಿಬಿಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಬಿಸಿಲು ಕೆಳಗೆ ಬರ್ದಿರೋ ಹಾಗೆ, ಮಳೆ ಬಂದರೂ ಕೂಡ ಏನೂ ಸಮಸ್ಯೆ ಆಗದೇ ಬಂದಿರೋ ಭಕ್ತರು ಆರಾಮಾಗಿರ್ಲಿಕ್ಕೆ ಏನು ಬೇಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸೊ ಈ ಕಡೆಯ ಭಾಗ ಮನೆಗಳಿದ್ದಾವೆ. ಇಲ್ಲಿ ದಾಸ್ತಾನನ್ನ ಎಲ್ಲ ಒಂದು ಕಡೆ ಹಾಕ್ಕೊಳ್ಳಿಕ್ಕೆ ಹಕ್ಕಿ ಇಟ್ಕೊಂಡಿದ್ದಾರೆ. ಇಲ್ಲೇ ಮನೆಗಳಿದೆ ದೇವಸ್ಥಾನದ ಪಕ್ಕದಲ್ಲಿ. ಇಲ್ಲಿ ಸೇವೆ ಮಾಡೋರಿಗೆ ಇರಬಹುದಾದದ್ದು ಅಂತ ಅನಿಸುತ್ತದೆ. ಮಕ್ಕಳು ದೇವಸ್ಥಾನದಲ್ಲಿ ಆಡ್ಕೊಂಡು ಬೆಳ್ಕೊಂಡಿರ್ತಾರೆ. ಈ ಹುಡುಗಿಯಲ್ಲಿ ಉಂಡಿ ನೋಡಿರುತ್ತೆ. ನೋಡಿ ಲಂಚ್ ಟೈಮ್ ಫಾರ್ ಲಂಚ್. ಸೊ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅರಳಿ ಮರದ ಕೆಳಗಡೆ ಇದೆ. ಸೊ ಕಾಳಿಕಾದೇವಿ ದೇವಸ್ಥಾನನ ನಾವು ನೋಡಿಕೊಂಡು ಹಾಗೆ ಬಂದು ಕಾರಲ್ಲಿ ನಿಲ್ಲಿಸ್ಕೊಂಡು ಈಗ ಊಟ ಮಾಡ್ತೀವಿ. ಅಲ್ಲಿ ಪ್ರಸಾದ ನಾವು ತಿನ್ನಲಿಲ್ಲ, ಬಿಕಾಸ್ ಈರುಳ್ಳಿ ಬೆಳ್ಳುಳ್ಳಿ ನಾವು ತಿನ್ನದೇ ಇರೋ ಕಾರಣ. ಸೊ ನಾವು ಮನೆಯಿಂದ ಕಟ್ಕೊಂಬಂದಿದ್ದ ಈರುಳ್ಳಿ ಬೆಳ್ಳುಳ್ಳಿದ ಅಡುಗೆನೇ ತೊಗೊಂಬಂದಿದ್ದೀವಿ. ಸೊ ಬನ್ನಿ ಊಟ ಮಾಡೋಣ. ಇಲ್ಲೇ ಹಾಂ, ಇಲ್ಲೇ ಗಾಳಿ ಕೂತ್ಕೊಂಡ್ಬಿಡ್ತೀವಿ. ಗಾಳಿನೂ ಐತಿ ಇಲ್ಲ ಇಲ್ಲೇ ಸ್ವಲ್ಪ ಹೊತ್ತಿನ ಆಕಿ ಒಂದು ಎಲ್ಲರ ಕಾಪಿ ಒಂದು ವಾಟ್ಸಪ್ ಮಾಡಿಸ್ಬೋದು.
ಅದು ಮಾಡಿಸಿಟ್ಬಿಡಂತೆ. ಎರಡೇ ತಗೋಣ ಹೋದ್ರು ಆರಾಮಿತ್ತು ಛತ್ರಿ ಹಿಡ್ಕೊಂಡು ಭಾರಿ ಆರಾಮ ನಾವು ಈಗ ಬಂದಿರುವ ಜಾಗ ಜೋಗುಲ್ ಬಾವಿ ಬಾವಿಗೆ ಬಂದಿದ್ದೀವಿ. ಬನ್ನಿ ಬನ್ನ. ಯಾರ್ದಿದೆ ಇದೇ ನಮ್ಮ ಮನೆ ಹತ್ರ ನದಿನೇ ಅಪ್ಪು ಜೋಗುಳ ಬಾಯಿ ಸತ್ಯವ ಅಂದ್ರ ಅವ್ರಿಬ್ರು ಹಾಡು ಹಾಡ್ತಾರಲ್ಲ ಅವ್ರು ಯಾರು ಹೇಳ ಎಕ್ಕಯ್ಯ ಜೋಗ ಎಲ್ಲ ಐತೆ ಅದೆಲ್ಲದಾಗ ಎಕ್ಕಯ್ಯ ಜೋಗ ಯಾವ್ದು ಪಿಕ್ಚರ್ ಒಳಗೆ ಇಬ್ರು ಹಾಡು ಹಾಡ್ತಾರ ಅಲ್ಲ ಐತಲ್ಲ ಮುನೇಶ್ವರ ಆ ಕಡೆ ಹೋಗ್ಬರಂಬ. ಈ ನದಿ ತುಂಬಿದ್ರೆ ಹೊಳೆ ತುಂಬ್ದಂಗೆ ಅಂತ ಕಾನ್ಸೆಪ್ಟ್. ಓಕೆ ಅಲ್ಲಿಂದ ನೀರು ತುಂಬಿಕೊಂಡು ಹರಿದು ಇಲ್ಲಿಗೆ ಬಂದು ತುಂಬುತ್ತೆ ಅಂತ. ಸೊ ಹಾಗಾದರೆ ಅಫ್ಕೋರ್ಸ್ ಅದು ತುಂಬೇ ಇದೆ ಅಂತ. ಬನ್ನಿ ಆ ಕಡೆ ಹೋಗೋಣ. ಮುಚ್ಚಿಬಿಡ್ತಾರೆ ಇದನ್ನು ಬಂದ ಮಾಡಿಬಿಡ್ತಾರೆ ಬಿಡಂಗಿಲ್ಲ ಜನಕ್ಕೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಮ್ಯಾಲ್ ಮೆಟ್ಲಿಗೆ ಬಿಟ್ಟಾಗ ಬಂದಿದ್ದು ಮ್ಯಾಲ್ ಮಾಡ್ತೀವಿ ಮ್ಯಾಲ್ ಮೆಟ್ಲಿಗೆ ನಿಂತು ಕಾಲು ಇದನ್ನು ಮಾಡ್ತೀವಿ ನಾವು ಅಲ್ಲೇ ಮ್ಯಾಲೆ ಮಲಪ್ರಭಾವ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆನೋ ಅಷ್ಟೇ ಗಲೀಜು ಮಾಡಿದ್ದಾರೆ. ಪ್ರಕೃತಿ ತುಂಬ ಚೆನ್ನಾಗಿರುತ್ತೆ, ಮಂದಿನೇ ಹಾಳು ಮಾಡಿದ್ದಾರೆ. ಹೌದು. ಸೊ ಇದಿಷ್ಟಾಗಿತ್ತು ಶಿರ್ಸಂಗಿ ಮತ್ತು ಯಲ್ಲಮ್ಮನ ಗುಡ್ಡದ ಒಂದು ವಿಶೇಷ ವಿಡಿಯೋ. ಸೊ ಇಲ್ಲಿಗೆ ನಮ್ಮ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ಬ್ಲಾಗ್ ಬರೋ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್.